ಅಯ್ಯಯ್ಯೋ, ಬರುವಾರ ಮೀಟಿಂಗ್ ಅಂತ ಹೇಳ್ದೆ, ಏನ್ ಡೇಟ್ ಅಂತಾನೆ ಹೇಳಿಲ್ವಲ್ಲ. ಸರಿ, ಹೋಗಿ ಹೇಳಿ ಬರೋಣ. ಒಳ್ಳೆ ಕಾಲ. ನಾನೇ ತುಂಬಾ ಹೆದರ್ಕೊಂಡಿದ್ದೆ ಎಲ್ಲಾದ್ರೂ ಬಾಯ್ ಬಿಡ್ತೀನಾ ಅಂತ. ಏಯ್, ನಾವೆಲ್ಲ ಕರೆಕ್ಟ್ ಆಗೇ ಮಾಡಿದೀವಿ. ಇದಾದ್ಮೇಲೆ ನೀನೇ ನೋಡು, ಎಲ್ಲ ಕರೆಕ್ಟ್ ಆಗೇ ನಡೀತೆ. ಮಾಮೂನ್ಗೆ ಹಸಿವು ಆಗ್ತದೆ, ಊಟ ಹಾಕಿ. ಊಟ ಇಲ್ಲ, ಏನೂ ಇಲ್ಲ. ನಾನೇ ಟೆನ್ಷನ್ ಅಲ್ಲಿದ್ದೀನಿ. ನಿನ್ ಟೆನ್ಷನ್ ನಾನ್ ಕಡಿಮೆ ಮಾಡ್ಲಾ? ಬೇಡ. ನಾನು ಹೇಳದ್ನ ಕೇಳು. ಹೇಳಿದ್ರೆ ಕೇಳು. ಒಂದೇ ಒಂದ್ಸಾರಿ ಹೇಳಿದ್ರೆ ಕೇಳು. ಒಂದೇ ಒಂದ್ಸಾರಿ. ಇಲ್ಲಿ ನೋಡು, ಓಡ್ಬೇಡ. ನಿಲ್ಲು. ನಿಲ್ಲೆ. ಬೇಡ. ಹೇಳಿದ್ರೆ ಕೇಳು. ನಿಲ್ಲೆ. ನಿಲ್ಲೆ. ಇದೇ ಇಲ್ಲಿ ನಡೀತಾ ಇದೆಯಾ? ನೋಡ್ಕೋತೀನಿ. ಇದು ನೋಡಿ, ಚೆನ್ನಾಗಿದೆ. ಯಾರೋ ಬಂದಿದಾರ ಅನ್ಸುತ್ತೆ. ನೀನ್ ಹೋಗಿ ಬಾಗಿಲು ತೆಗಿ. ಅದೇ ತಿಂಗಳು ಕಟ್ಲೆ ಆಯ್ತಲ್ಲ, ದುಃಖ ವಿಚಾರಣೆ ಮಾಡಕ್ ಬಂದಿರ್ತಾರೆ. ನೀನ್ ಕೂತ್ಕೊ, ನಾನೋಗಿ ನೋಡ್ಕೊಂಡ್ ಬರ್ತೀನಿ. ಭವಾನಿ, 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 ಭವಾನಿ. ಆರ್ ಯು ಓಕೆ ಮಾ? ನೀನು ಯಾಕೆ ಪ್ರಜ್ಞೆ ತಪ್ಪದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮನು ನಾನು ಟ್ವಿನ್ಸ್. ನೋಡೋದಕ್ಕಿಬ್ರು ಒಂದೇ ಥರ ಇರ್ತೀವಿ. ಸೊ ನನ್ನನ್ನು ನೋಡಿದ ತಕ್ಷಣ ನಿಮಗೆ ಅವನನ್ನು ನೋಡ್ದಾಗೆ ಆಯಿತು ಅಲ್ವಾ? ನನ್ನ ತಮ್ಮ ನನ್ನ ಬಗ್ಗೆ ನಿಮ್ಗೆ ಎಲ್ಲ ವಿಷಯನೂ ಹೇಳಿರ್ಬೇಕಲ್ಲ? ಅವ್ರು ಹೇಳಿದ್ದಾರೆ ಸರ್, ಆದ್ರೆ ಅವರು ಒಂದೇ ತರ ಇರ್ತೀರಿ ಅಂತ ಹೇಳಲಿಲ್ಲ ಸರ್. ಓ ಹೌದಾ? ಅದನ್ನ ಹೇಳೋಂಥ ಸಂದರ್ಭ ಸಿಕ್ಕಿರಲ್ಲ ಅನ್ಸುತ್ತೆ. ನಾನು ಸಿಂಗಾಪುರಲ್ಲೇ ಸೆಟ್ಲ್ ಆಗಿದ್ದೆ. ನನ್ನ ಬಿಸ್ನೆಸ್ ಎಲ್ಲ ಅಲ್ಲೇ ಇರೋದು. ನಾನು ಅಲ್ಲಿ ಸೆಟ್ಲ್ ಆಗಿ 20 ವರ್ಷದ ಮೇಲಾಯ್ತು. ಸರಿ, ಅದಾಗಿರ್ಲಿ. ಇವ್ರು ಯಾರು? ಅವರು ಇವರು ನನ್ನ ಸ್ವಂತದವರು. ನನಗೇನಾದ್ರೂ ಬೇಕಿದ್ರೆ ಹೋಗಿ ತಗೊಂಡ್ಬರ್ತಾರೆ. ಓ ಓಕೆ ಓಕೆ. ನಿಮ್ಮ ಹೆಸರೇನಪ್ಪ? ರಾಮ್. ಓಕೆ ರಾಮ್, ಥ್ಯಾಂಕ್ ಯು ಸೋ ಮಚ್ ಇವ್ರನ್ನ ನೋಡ್ಕೋತಿರೋದಕ್ಕೆ. ಪರವಾಗಿಲ್ಲ ಸರ್, ಅವರೇ ಒಂಟಿಗೆ ಕಷ್ಟಪಡ್ತಾ ಇದ್ದಾರೆ. ಏನೋ ನಮ್ಮ ಕೈಯಿಂದ ಆಗಿದ್ದು. ಗುಡ್. ನಾನಿಲ್ಲಿ 1 ವಾರ ಇದ್ಬಿಟ್ಟು ನನ್ನ ತಮ್ಮನ ಸ್ವತ್ತು, ಕಂಪನಿ, ಪ್ರಾಪರ್ಟಿ ಎಲ್ಲಾನು ಚೆಕ್ ಮಾಡಿಬಿಟ್ಟು ಭವಾನಿ ಲೀಗಲ್ ಆಗಿ ನಿಮ್ಮ ಹೆಸರಿಗೆ ಮಾಡಿಸ್ತೀನಿ. ಇನ್ನು ಮುಂದೆ ಅದನ್ನೆಲ್ಲ ನೀವೇ ನೋಡ್ಕೋಬೇಕಾಗತ್ತೆ. ಓಕೆನಾ? 1 ವಾರ ನೀವು ಇಲ್ಲೇ ಇರ್ತೀರಾ ಸರ್? ಹೌದು. ನಿಮ್ಗೇನಾದ್ರೂ ತೊಂದರೆ ಇದ್ರೆ ಹೇಳಿ, ನಾನು ಹೋಟೆಲಲ್ಲೇ ಸ್ಟೇ ಆಗ್ತೀನಿ. ಇಲ್ಲ ಸರ್, ಇಲ್ಲ ಸರ್, ಹಾಗೆಲ್ಲ ಏನಿಲ್ಲ ಸರ್. ಹೇಳ್ಬೇಕಂದ್ರೆ ಇದು ನಿಮ್ ತಮ್ಮನ ಮನೆ ಸರ್. ನೀವು ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತಮ್ಮ. ನಾನು ಹೋಗಿ ಬೇಕಾಗಿರೋ ಕಿರಾಣಿ ಸಾಮಾನೆಲ್ಲ ತಗೊಂಡ್ಬರ್ತೀನಿ. ನೀವು ಹುಷಾರಾಗಿರಿ. ಓಕೆ ರಾಮ್, ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಹೆಲ್ಪ್. ಪರವಾಗಿಲ್ಲ ಸರ್, ನಾನು ಬರ್ತೀನಿ ಸರ್. ಬನ್ನಿ. ಸರಿ ಭವಾನಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಿಮ್ಗೀಗ ಓಕೆ ತಾನೆ? ಓಕೆ ಸರ್. ಇಲ್ಲ ಹಾಸ್ಪಿಟಲ್ಗೆ ಏನಾದರೂ ಕರ್ಕೊಂಡು ಹೋಗ್ಲಾ? ಇಲ್ಲ ಸರ್, ಇಲ್ಲ ಸರ್, ಐ ಆಮ್ ಓಕೆ ನೌ. ಓಕೆ ಮಾ. ಅಯ್ಯೋ, ಇವಳಿದ್ದಾಳೆ. ಫೋನ್ ತೆಗಿ. ಏನಂತ ಹೇಳು? ಏನ್ ಹೇಳೋದು? ಅವ್ನು ಸಡನ್ ಆಗಿ ಬಂದು ನಿಂತ್ಕೊಂಡಿದ್ದಾನೆ. ನೀನ್ ಮುಂಚೆ ಏನು ಹೇಳಿಲ್ಲ? ಲೂಸು, ನನಗೆ ಗೊತ್ತಿಲ್ಲ ಕಣೋ. ಸಡನ್ ಆಗಿ ಬಂದು ನಿಂತಿದ್ದಾರೆ. ಅದೇಗ್ ನಿನ್ ಗೊತ್ತಿಲ್ಲದೆ ಇರೋದು? ಸರಿ, ಅದೆಲ್ಲ ಇರ್ಲಿ ಬಿಡು. ಅವ್ನ್ ತೀರ್ಕೊಂಡು ತಿಥಿಯೆಲ್ಲ ನಾವು ಇಬ್ಬರೇ ತಾನೇ ಮಾಡಿದ್ದು. ನಿಜವಾಗ್ಲೂ ಟ್ವಿನ್ಸ್ ಆಗಿರ್ಬೋದಾ? ಹಾಗೆ ಇರ್ಬೇಕಂತ ಅನ್ಸುತ್ತೆ. ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಅದ್ರ ಮೇಲೆ ನನ್ನ ಹತ್ರ
ಏನು ಅವ್ರ ಬಗ್ಗೆ ಹೇಳಲಿಲ್ಲ. ಇವಾಗ ಏನ್ ಮಾಡೋದು? ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣೋ. ಸರಿ ಕಣೆ, ಅವನು 1 ವಾರ ಇಲ್ಲೇ ಇರ್ತೀನಂತ ಹೇಳಿದಾನೆ. ನೀನ್ ಸುಮ್ನೆ ಇದೀಯಾ? ಬೇಡ ಅಂತ ಹೇಳ್ಬೇಕಲ್ವಾ? ಅವ್ನು ಹೋಟೆಲಲ್ಲಿ ಉಳ್ಕೊಂಡ್ರೆ ನಿನ್ಗೇನಾಯ್ತು? ಲೂಸ್ ತರ ಮಾತಾಡ್ಬೇಡ್ವೋ ನೀನು. ಇಲ್ಲಿ ನೋಡು, ಇದು ಅವ್ರ ತಮ್ಮನ್ ಮನೆ. ನಾನ್ ಹಾಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ನನ್ ಮೇಲೆ ಡೌಟ್ ಬರುತ್ತೆ. ನಾವ್ ಆಲ್ರೆಡಿ ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡಿದ್ರುನು ಎಲ್ಲ ಅವ್ರ ಅಣ್ಣ ಚೆಕ್ ಮಾಡ್ತಾರಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಎಲ್ಲ ನಮಗ್ ತಕ್ಕಂತೆ ನಡಿವಾಗ ನೀನ್ ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಅರೆ ಹೌದಲ್ವಾ, ನೀನ್ ಹೇಳೋದು ಒಂದ್ ರೀತಿಯಲ್ಲಿ ಕರೆಕ್ಟೇ. ಸರಿ, 1 ವಾರ ಅವನು ಇಲ್ಲೇ ಇದ್ಕೊಂಡು ನಿನ್ನ ಹೆಸರಲ್ಲಿ ಎಲ್ಲಾನು ಬದಲಾಯಿಸ್ಕೊಟ್ಟು ಹೋಗ್ಲಿ. ಆದ್ರೆ ಅಲ್ಲಿವರೆಗೆ ನಾನೆಲ್ಲ ಹೋಗೋದು ಕಣೆ? ಹಾಸ್ಟೆಲಲ್ಲೇ ಇರ್ಲಾ? ಬೋರ್ ಆಗುತ್ತೆ ಕಣೆ. ಏಯ್, ಏನಾದ್ರೂ ಒಂದು ಕಾರಣ ಹೇಳಿ ನನ್ನ ಮನೆಗೆ ಬರ್ಸ್ಕೊಡಕ್ಕೆ ಹೇಳೆ. ಇಲ್ಲಿ ನೋಡ್ಕಣೆ, ಅವನ್ನ ನೀನು ಸಮಾಲ್ಸಕ್ಕೆ ಆಗಲ್ಲ. ನಿನ್ ಫೇಸು, ನೀನ್ ಮಾತಾಡೋ ರೀತಿ ನಿಜವಾಗ್ಲೂ ನೀನ್ ಸಿಕ್ಕಾಕೊಂತಿ ಕಣೆ. ನಾನು ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೊಳೆ. ಹೌದು ಕಣೋ, ನೀನ್ ಹೇಳೋದು ಕರೆಕ್ಟೇ. ಸರಿ ಸರಿ, ಅವ್ರು ಬರೋದ್ರೊಳಗೆ ಅಡಿಗೆ ಮಾಡಿ ರೆಡಿ ಮಾಡ್ತೀನಿ. ಅವ್ರು ನನ್ನ ನಂಬೋ ತರ ನಾಟಕ ಆಡಿ ಆದಷ್ಟು ಬೇಗ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೋಬೇಕು ಕಣೋ. ಸರಿ, ಇಲ್ಲಿ ನೋಡೆ, ನೀನೇ ಅವನ ಹತ್ರ ಏನಾದ್ರೂ ಹೇಳಿ ಸಿಕ್ಕಾಕೋಬೇಡ. ಅವನೇನಾದ್ರೂ ಕೇಳಿದ್ರೆ ಮಾತ್ರ ಉತ್ತರ ಕೊಡು. ಅನಾವಶ್ಯಕವಾಗಿ ಮಾತಾಡಬೇಡ, ಸರಿನಾ? ಅಯ್ಯೋ, ನಾನ್ ಮಾತಾಡಲ್ಲಪ್ಪ. ಸರಿ ಸರಿ, ಅವ್ರು ಬರ್ಲಿಕ್ಕೆ ಹೋಗ್ತಾರೆ, ನಾನು ಇರ್ತೀನಿ. ಅಯ್ಯೋ ಶೋ ದೇವ್ರೇ. ಭವಾನಿ, ಸರ್. ಇಲ್ಲಿ ನೋಡಮ್ಮ, ನಾನು ಬಂದಿದ್ದ ತಕ್ಷಣ ನಿಮ್ಗೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ದೆ. ಆದರೆ ನಿಮ್ಮ ಮನಸ್ಥಿತಿ ನೋಡಿದ ಮೇಲೆ ನನ್ನಿಂದ ಕೇಳೋಕ್ಕಾಗಲಿಲ್ಲ. ಅರ್ಥ ಆಗುತ್ತಮ್ಮ, ನಿಮಗೆ ಎಷ್ಟು ನೋವು, ಸ್ಟ್ರೆಸ್ಸು ಇರುತ್ತೆ ಅಂತ ಗೊತ್ತಾಗತ್ತೆ. ಸರಿ ಹೇಳಿಮ್ಮ, ಏನಾಯಿತು? ಸರ್, ಅದು ನಾನು ಟ್ಯಾಕ್ಸ್ ಕನ್ಸಲ್ಟೆನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ಮನೆಗೆ ಇನ್ವಾಯ್ಸ್ ಅಂಡ್ ಬಿಲ್ಸ್ ಎಲ್ಲ ತಗೊಂಡು ಹೋಗೋಣ ಅಂತ ಬರ್ತಾ ಇದ್ದೆ ಸರ್. ಆಗ್ಲೇ ನಾನು ಸರ್ನ ಆಗಾಗ ಭೇಟಿ ಮಾಡ್ತಾ ಇದ್ದೆ. ಅವರಿಗೆ ನಾನು ವರ್ಕ್ ಮಾಡೋದು ತುಂಬಾ ಇಷ್ಟ ಆಯ್ತು ಸರ್. ಇದಕ್ಕಿದ್ದಾಗೆ ನನ್ನ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ್ರು ಸರ್. ವಯಸ್ಸು ವ್ಯತ್ಯಾಸ ಇದೆ ಅಂತ ಹೇಳ್ದೆ. ಆದ್ರೂ ಕೂಡ ಅವರು ಒಬ್ರೇ ಕಷ್ಟ ಪಡ್ತಾ ಇರೋದ್ ನೋಡಿ ನನ್ ಮನ್ಸಿಗೆ ಬೇಜಾರಾಯ್ತು ಸರ್. ಅದಕ್ಕೆ ನಾನು ಈ ಮದುವೆ ಮಾಡ್ಕೊಳಕ್ ಒಪ್ಕೊಂಡೆ ಸರ್. ಇಟ್ಸ್ ಓಕೆಮ್ಮ, ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ನನ್ನ ಮನೆಯವರಿಗೆ ಹೇಳಿ ನಾವಿಬ್ರು ಮದುವೆ ಮಾಡ್ಕೊಳ್ತು ಸರ್. ಮದುವೆ ಮಾಡಿ ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಳ್ತು. ನಮ್ಮ ಮೊದಲನೇ ರಾತ್ರಿ ದಿನ ಹೊಸ ಜೀವನ ಪ್ರಾರಂಭಿಸೋಣ ಅಂತ ಅಂದ್ಕೊಳ್ತು ಸರ್.